ಮಕ್ಕಳಿಗೆ ಯೋಚನೆ ಮಾಡಿ ಏನಾದ್ರೂ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅವ್ರನ್ನ ಎನ್ಕರೇಜ್ ಮಾಡಿ. ಇಲ್ಲಿ ನೋಡಿ, ಒಂದ್ ಮಗು ಮೇಲ್ಗಡೆ ಏನೋ ಇಟ್ಟಿರೋದನ್ನ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಮಗು ಅಲ್ಲೊಂದ್ ಸ್ಟೂಲ್ ಇದೆ, ಅದ್ರ ಮೇಲೆ ಹತ್ತಿ ಏನ್ ಬೇಕೋ ತಗೊಳ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಆಟದ ಸಾಮಾನನ್ನ ಒಂದು ಕಬೋರ್ಡ್ ಅಲ್ಲಿ ಇಟ್ಟಿದೆ. ಅದರಲ್ಲಿ ಗ್ಲಾಸ್ ಡೋರ್ ಇದೆ. ಅದನ್ನ ನೋಡಿ ಮಗು ಆ ಗ್ಲಾಸ್ ಡೋರ್ ತೆಗೆದು ಒಳಗಡೆ ಇರೋದನ್ನ ತಗೊಳ್ತಾ ಇದೆ. ಮತ್ತೆ ಇಲ್ಲಿ ಈ ತರ ನಾನು ಇದರಲ್ಲಿ ಆಟದ ಸಾಮಾನ್ ಬಗ್ಗೆ ಹೇಳ್ಬೇಕಾರೋ ವಿಡಿಯೋದಲ್ಲಿ ಒಂದು ಹೇಳಿದೀನಿ. ಆ ವಿಡಿಯೋನ ನೋಡಿ ಮಗುಗೆ ಈ ತರದ ಇಂಟರ್ಲಾಕಿಂಗ್ ಬ್ಲಾಕ್ಸ್ ಎಲ್ಲ ತೆಕ್ಕೊಟ್ರೆ ಅದನ್ನ ಹೆಂಗೆ ಜೋಡಿಸೋದು ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಮಗುವಿನ ಬುದ್ಧಿಶಕ್ತಿ ಡೆವಲಪ್ ಆಗುತ್ತೆ. ನಾವು ಯಾವಾಗ್ಲೂ ಮಕ್ಕಳಿಗೆ ರೆಡಿಮೇಡ್ ಆನ್ಸರ್ಸ್ ಕೊಡಬಾರ್ದು. ಅಂದ್ರೆ ಹಿಂಗ್ ನಾವೇ ಮಾಡಿ ತೋರ್ಸೋದಾಗ್ಲಿ ಅಥವಾ ಹಿಂಗ್ ಮಾಡ್ಬಿಡು ಅಂತ ಹೇಳೋದಾಗ್ಲಿ, ಇದನ್ನ ಟೆಂಡೆನ್ಸಿನ ನಾವು ಕಡಿಮೆ ಮಾಡಬೇಕು. ಬಿ ಎ ಫೆಸಿಲಿಟೇಟರ್ ಆಫ್ ಥಿಂಕಿಂಗ್ ಅಂದ್ರೆ ಮಕ್ಕಳಿಗೆ ಯೋಚನೆ ಮಾಡೋದನ್ನ ನಾವು ಹೇಳ್ಕೊಡ್ಬೇಕು. ಮತ್ತೆ ಪ್ರೊಡಕ್ಟಿವ್ ಸ್ಟ್ರಗಲ್ ಅಂದ್ರೆ ಮಕ್ಕಳಿಗೆ ಒಂದ್ ಸ್ವಲ್ಪ ಕಷ್ಟ ಪಡೋದನ್ನು ನಾವು ಅಭ್ಯಾಸ ಮಾಡಿಸ್ಬೇಕು. ಕೆಲವರು ತಂದೆ ತಾಯಿಗಳು ಎಲ್ಲ ಮಕ್ಕಳಿಗೆ ಏನೇನ್ ಬೇಕೋ ಎಲ್ಲ ಮಾಡ್ಕೊಟ್ಬಿಡ್ತಾರೆ. ಅದು ಒಳ್ಳೇದಲ್ಲ. ಮಕ್ಕಳಿಗೆ ಅವ್ರಿಗೆ ಒಂದು 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 ಯಾವ್ದಾರ ಸಮಸ್ಯೆ ಇದ್ರೆ ಅದನ್ನ ಎದುರಿಸುವಂತ ಒಂದು ಶಕ್ತಿ ಬರಬೇಕು. ಅದರಿಂದ ಅವ್ರಿಗೆ ಅವರ ಪರಿಹಾರ ಕಂಡ್ಕೊಳಕ್ಕೆ ಎನ್ಕರೇಜ್ ಮಾಡಿ ಒಂದ್ ಸ್ವಲ್ಪ ಕಷ್ಟಪಟ್ರೆ ಪಡ್ಲಿ, ಅದರಿಂದ ಮುಂದಕ್ಕೆ ಒಳ್ಳೇದಾಗುತ್ತೆ. ಮತ್ತೆ ಯಾವಾಗ್ಲೂ ಸುಮ್ನೆ ಎಸ್ ಆರ್ ನೋ ಅನ್ನೋ ಆನ್ಸರ್ ಇರುವಂತ ಕ್ವಶನ್ಗಳು ಕೇಳ್ಬೇಡಿ. ಬೇರೆ ಏನ್ ಮಾಡಬಹುದು, ಇದರಿಂದ ಇನ್ನೇನ್ ಆಗ್ಬಹುದು, ಈ ತರ ಪ್ರಶ್ನೆಗಳನ್ನ ಕೇಳಿ ಮಕ್ಕಳು ಯೋಚನೆ ಮಾಡ್ಲಿಕ್ಕೆ ಸಹಾಯ ಮಾಡಿ. ಅಂದ್ರೆ ನಮ್ಮ ಒಂದು ಗೋಲ್ ಏನಿರ್ಬೇಕು, ನಮ್ಮ ಧ್ಯೇಯ ಮಕ್ಕಳಿಗೆ ಒಂದು ಆತ್ಮವಿಶ್ವಾಸ ಬರಬೇಕು, ಅವರು ಸ್ವತಂತ್ರವಾಗಿ ಬದುಕುವಂಗೆ ಆಗ್ಬೇಕು. ಜೊತೆಗೆ ಏನಾರ ಕಷ್ಟ ಬಂದ್ರೆ ಅದರಿಂದ ಬಿಡುಗಡೆ ಆಗೋ ಒಂದು ಸಾಮರ್ಥ್ಯನು ಅವ್ರು ಬೆಳೆಸ್ಕೊಳ್ಬೇಕು. ಆ ರೀತಿ ಮಕ್ಕಳನ್ನ ಬೆಳೆಸ್ಕೊಡ್ಬೇಕೆ ಹೊರತು ಮಕ್ಕಳಿಗೆ ಬೇಕಾದ್ದೆಲ್ಲ ಕೊಟ್ಬಿಡೋದು, ಅವ್ರು ಕೇಳಿದ್ದೆಲ್ಲ ತೆಕೊಟ್ಬಿಡೋದು, ಮತ್ತೆ ಅವ್ರು ಯಾವುದೇ ಕಷ್ಟ ಆಗ್ದಂಗ್ ನೋಡ್ಕೊಳ್ಳೋದು, ಈ ತರ ಮಾಡಬಾರದು. ಇದರಿಂದ ಅವರ ಒಂದು ವ್ಯಕ್ತಿತ್ವ ಅಭಿವೃದ್ಧಿ ಆಗಲ್ಲ. ಮತ್ತೆ ಇನ್ನೊಂದು, ಈಗ ಒಂದು ನಾವೆಲ್ಲ ಕಾರ್ಪೊರೇಟ್ ಸೆಟಪ್ ಅಲ್ಲಿ ಆಲ್ಗೋರಿದಮಿಕ್ ಅಪ್ರೋಚ್ ಅಂತ ಹೇಳ್ತೀವಿ. ಅಂದ್ರೆ ಪ್ರಾಬ್ಲಮ್ ನ ಅನಲೈಸ್ ಮಾಡೋದು. ಈಗ ಏನೋ ಒಂದು ಪ್ರಾಬ್ಲಮ್ ಇದೆ, ಅದು ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋದು. ಬ್ರೈನ್ ಸ್ಟಾರ್ಮ್ ಅಂದ್ರೆ ಇದಕ್ಕೆ ಏನೇನೆಲ್ಲ ನಾವು ಪರಿಹಾರಗಳನ್ನ ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಅದನ್ನ ಮಕ್ಕಳನ್ನ ಕೇಳಿ ಏನೇನ್ ಮಾಡ್ಬೋದು ಅಂತ. ಅವ್ರೆಷ್ಟೇ ಒಂದು ತುಂಬಾ ಸಿಲ್ಲಿ ಅನ್ಸಿದ್ರೆ ಹೇಳಿ, ಪರವಾಗಿಲ್ಲ. ಆಮೇಲೆ ಇದನ್ನ ಮಾಡಿದ್ರೆ ಏನಾಗುತ್ತೆ, ಅದನ್ನ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡೋ ಒಂದು ಅಭ್ಯಾಸವನ್ನು ಬೆಳೆಸಿ ಮಕ್ಕಳಲ್ಲಿ. ಆಮೇಲೆ ಈಗ ನೀವು ಯಾವ್ದನ್ನ ಒಂದನ್ನ ಟ್ರೈ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರೆ ಅದನ್ನ ಮಾಡಿ ಏನಾಯ್ತು, ಇದರಿಂದ ಏನಾಯ್ತು, ಮತ್ತೆ ಬೇರೆ ಏನ್ ಮಾಡ್ಬೋದಾಗಿತ್ತು, ಈ ರೀತಿ ಯೋಚನೆ ಮಾಡೋದನ್ನ ಹೇಳ್ಕೊಟ್ರೆ ಮಕ್ಕಳಿಗೆ ಜೀವನದಲ್ಲಿ ಮುಂದೆ ತುಂಬಾ ಸಹಾಯ ಆಗುತ್ತೆ. ಮತ್ತೆ ಯಾವಾಗ್ಲೂ ಕೂಡ ಮಗು ಈಗ ಏನೋ ಒಂದು ನಮಗೆ ಇಷ್ಟ ಇಲ್ಲದೆ ಇರೋ ಒಂದು ಮಾಡಿದ್ರೆ ಓವರ್ ರಿಯಾಕ್ಟ್ ಮಾಡಬಾರ್ದು. ಇಲ್ಲಿ ನೋಡಿ, ಮಗು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾ ಇದೆ. ಸ್ವಿಮ್ಮಿಂಗ್ ಪೂಲ್ ಬಿದ್ರೆ ಮಗುಗೆ ತೊಂದರೆ ಆಗ್ಬೋದು, ಅದಿಲ್ಲ ಅಂತ ಹೇಳಲ್ಲ. ಆದ್ರೆ ತುಂಬಾ ಜೋರಾಗಿ ಕಿರ್ಚೋದು ಆತರ ಎಲ್ಲ ಮಾಡಬೇಡಿ. ಅಂತ ಟೈಮ್ನಲ್ಲಿ ಮಗು ಹತ್ರ ಹೋಗಿ ಮಾತಾಡಿಸಿ ಆ ಮಗುವಿನ ಗಮನವನ್ನ ಬೇರೆ ಕಡೆಗೆ ಸೆಳೀರಿ. ನೀವು ಯಾವ್ದೋ ಒಂದು ಇದಕ್ಕೆ ಕಾರಣಕ್ಕೆ ನೀವು ತುಂಬಾ ಜೋರಾಗಿ ಕಿರ್ಚೋದು ಹಂಗೆಲ್ಲ ಮಾಡಿದ್ರೆ ಆ ಮಗು ಮತ್ತೆ ಮತ್ತೆ ಅದನ್ನೇ ಮಾಡಬಹುದು. ಇದಕ್ಕೆ ಅಟೆನ್ಷನ್ ಸೀಕಿಂಗ್ ಡಿವೈಸ್ ಅಂತ ಹೇಳ್ತೀವಿ. ಈ ತರ ಮಾಡೋದಕ್ಕೆ ಅವಕಾಶ ಮಾಡ್ಕೊಳ್ಬೇಡಿ. ತುಂಬಾ ಓವರ್ ರಿಯಾಕ್ಟ್ ಮಾಡಬೇಡಿ. ಆ ಮಗುವಿನ ಗಮನವನ್ನ ಸೆಳೆಯೋದಕ್ಕೆ ಪ್ರಯತ್ನ ಮಾಡಿ. ಸುಮ್ನೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳೋದಕ್ಕಿಂತ ಮಗು ಏನ್ ಮಾಡಬಹುದು ಅದನ್ನ ಹೇಳಿ ಅದನ್ನ ಮಾಡ್ಲಿಕ್ಕೆ ಎನ್ಕರೇಜ್ ಮಾಡಿ. ಯಾವಾಗ್ಲೂ ನಾವು ಲೈಫ್ ಅಲ್ಲಿ ಬ್ಯಾಲೆನ್ಸ್ ಮಾಡೋದ್ ಕಲ್ತ್ಕೊಳ್ಬೇಕು. ಶಿಸ್ತು ಇರಬೇಕು, ಮತ್ತೆ ಪ್ರೀತಿ ವಾತ್ಸಲ್ಯನೂ ಇರಬೇಕು. ಇದು ಎರಡೂ ಇದ್ರೆ ಮಾತ್ರ ಮಕ್ಕಳು ಚೆನ್ನಾಗಿ ಬೆಳಿತಾರೆ. ಇಲ್ಲದೆ ಅವರೇ ಅವರ ಒಂದು ಒಳ್ಳೆ ವ್ಯಕ್ತಿತ್ವ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಮಕ್ಕಳು ಬೆಳೀತಾ ಬೆಳೀತಾ ನಾವು ಮಕ್ಕಳನ್ನ ನೋಡ್ಕೊಳ್ಳೋ ರೀತಿಲೂ ಸ್ವಲ್ಪ ಬೇರೆ ಆಗ್ಬೇಕಾಗುತ್ತೆ. ಅದನ್ನ ಒಂದು ಆ ಸಂದರ್ಭ ನೋಡ್ಕೊಂಡು ಸ್ವಲ್ಪ ನಾವು ಬದಲಾಯಿಸ್ಕೊಳ್ಬೇಕಾಗತ್ತೆ. ಮಗುವಿನ ಒಂದು ಕ್ಯಾರೆಕ್ಟರ್ ಅದನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಸ್ವಲ್ಪ ಈಚೆಗೆ ತಂದೆ ತಾಯಿಗಳು ಸಾಕಷ್ಟು ಗಮನ ಕೊಡ್ತಾ ಇಲ್ಲ. ಈಗ ಏನಾಗಿದೆ, ಮಕ್ಕಳಿಗೆ ಚೆನ್ನಾಗಿ ಓದಿಸೋದು, ಅವ್ರಿಗೆ ಬೇಕಾದ್ದೆಲ್ಲ ತೆಕ್ಕೊಳ್ಳೋದು, ಯಾವ್ದೋ ಇಂಟರ್ನ್ಯಾಷನಲ್ ಸ್ಕೂಲ್ ಸೇರ್ಸೋದು, ಅವ್ರಿಗೆ ಒಂದು ಒಳ್ಳೆ ಗ್ರೇಡ್ ಸ್ಕೂಲಲ್ಲಿ ಮತ್ತೆ ಕ್ಯಾಂಪಸ್ ರಿಕ್ರೂಟ್ಮೆಂಟ್, ಮತ್ತೆ ಅವ್ರಿಗೆ ಎಷ್ಟು ಸಂಬಳ ಬರುತ್ತೆ, ಇದೇ ಆಗೋಗ್ಬಿಟ್ಟಿದೆ. ಇದನ್ನ ಸ್ವಲ್ಪ ಕಡಿಮೆ ಮಾಡಿ ಮಕ್ಕಳ ಒಂದು ಸ್ವಭಾವ ಶುದ್ಧಿ ಅದನ್ನ ಮಾಡ್ಲಿಕ್ಕೆ ಸಾಕಷ್ಟು ಗಮನ ಕೊಡಿ. ಮತ್ತೆ ಮಕ್ಕಳು ಕೆಲವು ತಪ್ಪು ಮಾಡಿದ್ರೆ ಮಾಡ್ಲಿ, ಅವ್ರಿಗೆ ಅದನ್ನ ಕಲಿಯೋದಿಕ್ಕೆ ಒಂದು ಅವಕಾಶ ಮಾಡ್ಕೊಡಿ. ಮತ್ತೆ ನೀವು ಹೇಗೆ ಏನು ಮಾಡ್ತಿರೋ ಅದನ್ನ ಮಕ್ಕಳು ಅನುಸರಿಸ್ತಾರೆ.
ನೀವು ಹೇಳೋದ್ನೆಲ್ಲ ಮಾಡೋದು. ನೀವು ಏನ್ ಮಾಡ್ತೀರಾ ಅದನ್ನ ಮಕ್ಕಳು ಮಾಡ್ತಾರೆ. ಯಾವಾಗ್ಲೂ ಮಕ್ಕಳ ಬಗ್ಗೆ ವ್ಯಂಗ್ಯವಾಗಿ ದಯವಿಟ್ಟು ಮಾತಾಡಬೇಡಿ. ಮಗುಗೆ ನೀನೊಬ್ಬ ಕೆಲ್ಸಕ್ ಬಾರ್ದವನು, ಕೆಲ್ಸಕ್ ಬಾರ್ದವಳು, ನಿನ್ ಕೈಲಿ ಏನೂ ಆಗಲ್ಲ, ನೀನ್ ಲೈಫಲ್ಲಿ ಮುಂದಕ್ಕೆ ಬರಲ್ಲ ಅನ್ನೋ ಮಾತುಗಳನ್ನ ಯಾವಾಗ್ಲೂ ಹೇಳ್ಬೇಡಿ. ಅದರಿಂದ ತುಂಬಾ ತೊಂದರೆ ಆಗುತ್ತೆ ಮಗುಗೆ. ಇದರಿಂದ ಏನಾಗುತ್ತೆ ಅಂದ್ರೆ ತಂದೆ ತಾಯಿಗಳ ಬಗ್ಗೆ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂಥರ ದ್ವೇಷ ಬರುತ್ತೆ. ಅದರಿಂದ ಬೆಳೆದ್ಮೇಲೆ ತುಂಬಾ ಸಮಸ್ಯೆ ಆಗ್ಬೋದು. ಮತ್ತೆ ಯಾವಾಗ್ಲೂ ನಿಮ್ಮ ಮಕ್ಕಳನ್ನ ಬೇರೆ ಮಕ್ಕಳ ಜೊತೆ ಹೋಲಿಸ್ಬೇಡಿ. ನಮ್ದು 5 ಬೆರಳು ಒಂದೇ ಸಮ ಇರಲ್ಲ, ಒಂದೊಂದ್ ಬೆರಳು ಒಂದೊಂದ್ ತರ. ಅದರಿಂದಲೇ ನಾವು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗೋದು. ಎಲ್ಲಾ ಮಕ್ಕಳು ಒಂದೇ ತರ ಇರೋದಿಲ್ಲ. ಕೆಲವು ಓದಲ್ಲಿ ಮುಂದೆ ಬರ್ತಾರೆ, ಇನ್ ಕೆಲವು ಆಟದಲ್ಲಿ ಮುಂದೆ ಬರ್ತಾರೆ. ಎಷ್ಟೋ ಜನ ಈಗ ಒಲಿಂಪಿಕ್ಸ್ ಅಲ್ಲೆಲ್ಲ ಪ್ರೈಸ್ ತಗೊಳ್ತಾರೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ದೊಡ್ಡ ಪ್ರೈಸ್ ತಗೊಳ್ತಾರೆ. ಆ ಮಕ್ಕಳೆಲ್ಲ SLC ಎಷ್ಟು ಮಾರ್ಕ್ಸ್ ತಗೊಂಡಿದ್ರು, PUC ಎಷ್ಟು ಮಾರ್ಕ್ಸ್ ತಗೊಂಡಿದ್ದು ಅಂತ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರಿಂದ ನಿಮ್ ಮಗು ಏನು ಮಾಡ್ಲಿಕ್ಕಾಗುತ್ತೆ ಅದನ್ನ ಕಲೀಲಿಕ್ಕೆ ಪ್ರೋತ್ಸಾಹ ಮಾಡಿ. ನಿಮ್ಮ ಒಂದು ಭಾವನೆಗಳನ್ನ ಮಗು ಮೇಲೆ ಹೇರ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಮಕ್ಕಳಿಂದ ಏನೇನೋ ಅನ್ಕೊಳ್ಳೋದು, ಇವ್ನು ಹಾಗೆ ಆಗ್ಬಿಡ್ತಾನೆ, ಹೀಗೆ ಆಗ್ಬಿಡ್ತಾಳೆ, ವಿಪರೀತ ಎಕ್ಸ್ಪೆಕ್ಟೇಷನ್ ಬೇಡ. ಆ ಮಕ್ಕಳಿಗೆ ಏನು ಮಾಡ್ಲಿಕ್ಕಾಗುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಮಾಡ್ಲಿಕ್ಕೆ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡಿ. ಇದರಿಂದ ಮುಂದೆ ಒಂದು ಸಂಬಂಧ, ಮಕ್ಕಳ ಜೊತೆಗೆ ಒಂದು ಒಳ್ಳೆ ಸಂಬಂಧ ಬರ್ಲಿಕ್ಕೆ ತುಂಬಾ ಇದು ಸಹಾಯ ಆಗುತ್ತೆ. ಈಗ ನೀವು ಕೇಳಿರ್ಬೋದು ಹೋಲಿಸ್ಟಿಕ್ ಅಪ್ರೋಚ್ ಟು ಚೈಲ್ಡ್ ಹೆಲ್ತ್ ಅಂತ. ಮಕ್ಕಳಿಗೆ ಒಂದು ಬರೀ ಶಾರೀರಿಕವಾದ ಒಂದು ಆರೋಗ್ಯದ ಬಗ್ಗೆ ಮಾತ್ರ ಗಮನ ಕೊಟ್ರೆ ಸಾಲದು. ಮಕ್ಕಳಿಗೆ ಒಳ್ಳೆ ಆಹಾರ ಕೊಡಬೇಕು, ಇದು ತುಂಬಾ ಮುಖ್ಯ. ಮತ್ತೆ ಸ್ವಲ್ಪ ವ್ಯಾಯಾಮ ಮಾಡ್ಲಿಕ್ಕೂ ಪ್ರೋತ್ಸಾಹ ಮಾಡಿ. ಮತ್ತೆ ಮಾನಸಿಕ ಆರೋಗ್ಯ ಇದು ಬಹಳ ಮುಖ್ಯ. ಮಕ್ಕಳಿಗೆ ಪ್ರೀತಿನೂ ಬೇಕು, ಮತ್ತೆ ಶಿಸ್ತು ಬೇಕು. ಇದಿಲ್ದೆ ಹೋದ್ರೆ ಮಕ್ಕಳು ಚೆನ್ನಾಗಿ ಮುಂದೆ ಬರಲ್ಲ ಜೀವನದಲ್ಲಿ. ಮತ್ತೆ ರೆಗ್ಯುಲರ್ ಆಗಿ ಒಂದ್ ಸ್ವಲ್ಪ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಬೆಳೆಸ್ಕೊಳ್ಳಿ. ಮನೆಯಲ್ಲಿ ರೆಗ್ಯುಲರ್ ಆಗಿ ಏನಾದ್ರು ಭಜನೆ ಮಾಡೋದು, ಜಪ ಮಾಡೋದು ಅದನ್ನ ಮಾಡಿ. ವಾರಕ್ಕೆ ಒಂದ್ಸಲ ಆದ್ರೂ ದೇವಸ್ಥಾನ ಕರ್ಕೊಂಡು ಹೋಗಿ. ಮತ್ತೆ ಮಾರಲ್ ಸ್ಟೋರೀಸ್, ಇದು ಹಿಂದೆ ನಮ್ಮ ದೇಶದಲ್ಲಿ ಈ ಒಂದು ಪರಿಪಾಡಿ ಇತ್ತು. ಅದ್ರಲ್ಲೂ ವಯಸ್ಸಾದವರಿದ್ರೆ ಮಕ್ಕಳಿಗೆ ಒಳ್ಳೊಳ್ಳೆ ಕಥೆಗಳು, ರಾಮಾಯಣದ್ದು ಮಹಾಭಾರತದ್ದು ಆ ಕಥೆಗಳೆಲ್ಲ ಹೇಳಿ ಒಳ್ಳೆಯವರಾಗಿರ್ಬೇಕು ಅಂತ ಹೇಳ್ತಾ ಇದ್ರು. ಇತ್ತೀಚೆಗೆ ಇದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇದರಿಂದ ಮಕ್ಕಳು ಅಪರಾಧಗಳನ್ನ ಮಾಡೋದು ಜಾಸ್ತಿ ಆಗ್ತಾ ಇದೆ. ಮಕ್ಕಳಿಗೆ ಈ ವಿಚಾರದಲ್ಲಿ ಸಾಕಷ್ಟು ಗಮನ ಕೊಡಬೇಕು. ಅವ್ರನ್ನ ಒಳ್ಳೆ ಮನುಷ್ಯರನ್ನ ಮಾಡಿ ಮತ್ತು ಜವಾಬ್ದಾರಿಯುತವಾದ ಹಾಗೂ ದೇಶಭಕ್ತಿ ಇರುವಂತ ಪ್ರಜೆಗಳನ್ನಾಗಿ ಮಾಡ್ಲಿಕ್ಕೆ ಎಲ್ಲಾ ತಂದೆ ತಾಯಿಗಳು ಪ್ರಯತ್ನ ಮಾಡಬೇಕು. ಅದರಿಂದ ನಮ್ಗೆ ಒಂದು ಒಳ್ಳೆ ಸಮಾಜವನ್ನು ಕಟ್ಲಿಕ್ಕೆ ಸಾಧ್ಯ. ಆಧ್ಯಾತ್ಮಿಕ ಬೆಳವಣಿಗೆಗೆ ಇತ್ತೀಚೆಗೆ ತುಂಬಾ ಕಡಿಮೆ ಆಗಿದೆ. ಇದನ್ನ ಮಕ್ಕಳಿಗೆ ಹೇಳ್ಕೊಡಿ. ಅವ್ರನ್ನ ಒಳ್ಳೆ ದಾರಿಲಿ ಹೋಗ್ಲಿಕ್ಕೆ ಪ್ರೇರೇಪಣೆ ಕೊಡಿ. ಈ ಕಥೆಗಳನ್ನೆಲ್ಲ ಹೇಳ್ತಾ ಚಿಕ್ಕ ವಯಸ್ಸಿನಲ್ಲೇ ಈ ತರ ಕಥೆಗಳನ್ನ ಹೇಳಿದ್ರೆ, ಮಾರಲ್ ಸ್ಟೋರೀಸ್ ಹೇಳಿದ್ರೆ ಮಕ್ಕಳ ಮೇಲೆ, ಮನಸ್ಸಿನ ಮೇಲೆ ಒಳ್ಳೆ ಪರಿಣಾಮ ಬೀಳುತ್ತೆ. ನಾವೆಲ್ಲ ಗಾದೆ ಕೇಳಿದೀವಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ. ಆದ್ರಿಂದ ಮಕ್ಕಳಿಗೆ ಆ ವಯಸ್ಸಿನಲ್ಲೇ ತಪ್ಪು ಸರಿ ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಡಿ. ತಪ್ಪು ಮಾಡಿದ್ರೆ ನಿನಗೆ ಒಂದು ಯಾವ್ದೋ ಒಂದು ರೀತಿ ತೊಂದರೆ ಆಗುತ್ತೆ, ನೀವು ಒಳ್ಳೆ ಕೆಲಸ ಮಾಡು ಅಂತ ಯಾವಾಗ್ಲೂ ಹೇಳ್ತಾ ಇರಿ. ಇದರಿಂದ ಅವರು ಒಳ್ಳೆ ಮನುಷ್ಯರಾಗ್ಲಿಕ್ಕೆ ಸಹಾಯ ಆಗುತ್ತೆ. ಮತ್ತೆ ತಂದೆ ತಾಯಿಗಳು ಯಾವಾಗ್ಲೂ ಕೂಡ ಸ್ವಲ್ಪ ಅವರು ಯೋಚನೆ ಮಾಡ್ಬೇಕು, ನಾನು ಏನ್ ಮಾಡ್ಬೇಕು, ರಿಯಾಕ್ಟ್ ಮಾಡ್ಬೇಕಾ ಅಥವಾ ರಿಯಾಕ್ಟ್ ಅಂದ್ರೆ ಆ ಟೈಮ್ನಲ್ಲಿ ಏನು ಅನ್ಸುತ್ತೋ ಅದ್ ಮಾಡ್ಬಿಡುದು. ಆದ್ರೆ ರೆಸ್ಪಾಂಡ್ ಅಂದ್ರೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಯಾವ ರೀತಿ ಮಗುಗೆ ಹೇಳ್ಬೇಕು ಅಂತ ಯೋಚನೆ ಮಾಡೋದು. ಕಂಟ್ರೋಲ್ ಮಾಡ್ಬೇಕಾ ಅಥವಾ ಗೈಡ್ ಮಾಡ್ಬೇಕಾ? ಮಕ್ಕಳನ್ನ ನೀವು ಎಲ್ಲಾ ವಯಸ್ಸಲ್ಲೂ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಒಂದ್ ಏಜ್ ಆದ್ಮೇಲೆ ಅವ್ರನ್ನ ನೀವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಗೈಡ್ ಮಾಡ್ಬೋದು. ಗೈಡ್ ಮಾಡ್ಬೇಕಾದ್ರೆ ಮೊದ್ಲಿಂದ ಒಳ್ಳೆ ಸಂಬಂಧ ಬೆಳೆಸ್ಕೊಳ್ಬೇಕು. ಇಲ್ದೇ ಆದ್ರೆ ನೀವು ಮಕ್ಕಳನ್ನ ಗೈಡ್ ಮಾಡ್ಲಿಕ್ಕಾಗಲ್ಲ. ಅದರಿಂದ ಯಾವಾಗಲೂ ತಂದೆ ತಾಯಿಗಳು ಈ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಸಾಕಷ್ಟು ಯೋಚನೆ ಮಾಡಿ ನಂತರ ಆ ರೀತಿ ಮಾಡ್ಬೇಕು. ಅದರಿಂದ ಮುಂದೆ ಭವಿಷ್ಯದಲ್ಲಿ ತುಂಬಾ ಒಳ್ಳೇದಾಗುತ್ತೆ. ತಂದೆ ತಾಯಿಗಳ ಮತ್ತು ಮಕ್ಕಳ ಸಂಬಂಧ ಇದು ತುಂಬಾ ದಿವಸ ಇರುತ್ತೆ. ಅದರಿಂದ ನಾವು ಎಷ್ಟು ಅವ್ರಿಗೆ ಸರಿಯಾದ ದಾರಿಲಿ ಹೋಗ್ಲಿಕ್ಕೆ ಸಹಾಯ ಆಗುತ್ತೆ ಅಷ್ಟನ್ನ ಮಾಡ್ಬೇಕಾಗುತ್ತೆ. ಮತ್ತೆ ಯಾರು ಪರ್ಫೆಕ್ಟ್ ಅಲ್ಲ, ತಂದೆ ತಾಯಿಗಳು ಪರ್ಫೆಕ್ಟ್ ಅಲ್ಲ, ಮಕ್ಕಳು ಪರ್ಫೆಕ್ಟ್ ಅಲ್ಲ. ಆದ್ರೆ ಮಕ್ಕಳಿಗೆ ಯಾವಾಗಲೂ ತಂದೆ ತಾಯಿಗಳು ನಮ್ಮ ಸಹಾಯಕ್ಕೆ ಇದ್ದಾರೆ ಅನ್ನೋ ಒಂದು ಭಾವನೆ ಅವ್ರ ಮನಸ್ಸಿನಲ್ಲಿ ಇರಬೇಕು. ಇದು ತುಂಬಾ ಮುಖ್ಯ. ಇನ್ನೊಂದು ಏನಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಇದು ನಮ್ಮ ದೇಶದಲ್ಲಿ ಇನ್ನೂ ಅಷ್ಟು ಆಗ್ತಾ ಇಲ್ಲ. ತಂದೆ ತಾಯಿಗಳೆಲ್ಲ ಒಟ್ಟಿಗೆ ಸೇರಿ ಮಕ್ಕಳ ಒಂದು ಪೋಷಣೆ ಬಗ್ಗೆ ಅವರ ಒಂದು ಅವರ ಇದು ಎಕ್ಸ್ಪೀರಿಯನ್ಸ್ ಏನಿದೆ
ಅದನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ. ಮತ್ತೆ ಅದರಿಂದ ನೀವು ಕಲಿಬಹುದು. ಮತ್ತೆ ಕೆಲವು ಸಲ ಮಕ್ಕಳು ತಂದೆ ತಾಯಿಗಳು ಹೇಳಿದ್ ಕೇಳಲ್ಲ, ಬೇರೆ ಯಾರೋ ಹೇಳಿದ್ ಕೇಳ್ತಾರೆ. ಅದನ್ನು ನೀವು ಅದರ ಪ್ರಯೋಜನ ಪಡ್ಕೊಳ್ಬಹುದು. ನಿಮಗೆ ತುಂಬಾ ಕ್ಲೋಸ್ ಆಗಿದ್ದವ್ರ ಕೈಲಿ ಏನಾದ್ರು ಹೇಳ್ಸಿದ್ರೆ ಮಕ್ಕಳು ಒಂದೊಂದು ಟೈಮು ಕೇಳ್ಬೋದು. ಅದರಿಂದ ಪ್ರಯೋಜನ ಪಟ್ಕೊಂಡ್ರೆ ಅದು ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇದಕ್ಕೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳ್ತೀವಿ. ಇದನ್ನ ಸ್ವಲ್ಪ ಮಾಡ್ಕೊಳ್ಳೋ ಅಭ್ಯಾಸ ಮಾಡಿ. ಮತ್ತೆ ನಮ್ಗೆಲ್ಲ ಏನಿದೆ ಅಂದ್ರೆ ಎಲ್ಲಾ ಜ್ಞಾನ ನಮ್ಗೆ ಬೇರೆ ದೇಶಗಳಿಂದ ಬಂದಿದೆ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ನಮ್ಮ ಪೂರ್ವಿಕರು ಎಲ್ಲಾ ವಿಚಾರದ ಬಗ್ಗೆನೂ ಹೇಳಿದ್ದಾರೆ. ಈಗ ಮಕ್ಕಳ ವಿಚಾರದ ಬಗ್ಗೆ ತಗೊಂಡ್ರೆ ಒಂದು ಒಳ್ಳೆ ಸುಭಾಷಿತ ಇದೆ. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೆ ವರ್ಷೆ ಪುತ್ರೇ ಮಿತ್ರವದಾಚರೇತ್ ಅಂತ. ಅಂದ್ರೆ 5 ವರ್ಷ ಮಕ್ಕಳನ್ನ ಮುದ್ದು ಮಾಡ್ಬೇಕಂತೆ ಚೆನ್ನಾಗಿ. ಆಮೇಲೆ 10 ವರ್ಷ ಮಕ್ಕಳಿಗೆ ಒಂದು ಶಿಸ್ತನ್ನ ಕಲಿಸ್ಬೇಕು. 16 ವರ್ಷ ಆದ್ರೆ ಅವ್ರನ್ನ ನೀವು ಫ್ರೆಂಡ್ ತರ ನೋಡ್ಬೇಕು ಅಂತ ನಮ್ಮ ಪೂರ್ವಿಕರು ಹೇಳಿದ್ದಾರೆ. ಅವ್ರಿಗೆ ಎಲ್ಲ ಚೆನ್ನಾಗಿ ಚೈಲ್ಡ್ ಸೈಕಾಲಜಿ, ಟೀನ್ ಸೈಕಾಲಜಿ ಅದೆಲ್ಲ ಚೆನ್ನಾಗಿ ಗೊತ್ತಿತ್ತು. ಅದನ್ನು ಅವರು ತುಂಬಾ ಹೇಳಿದ್ದಾರೆ. ಇದನ್ನು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಮತ್ತೆ ಮಹಾಭಾರತದಲ್ಲೂ ಕೂಡ ಇದ್ರ ಬಗ್ಗೆ ಎಲ್ಲ ಬೇಕಾದಷ್ಟಿದೆ. ವಿದುರ ನೀತಿ, ಅದರಲ್ಲಿ ಚಿಲ್ಡ್ರನ್ ಲರ್ನ್ ಮೋರ್ ಫ್ರಮ್ ಕಂಡಕ್ಟ್ ದೆನ್ ಕಮ್ಯಾಂಡ್ಸ್. ಅಂದ್ರೆ ನಾವು ತಂದೆ ತಾಯಿಗಳು ಯಾವ ರೀತಿ ನಡ್ಕೊಳ್ತೀವೋ ಆ ರೀತಿ ಅದನ್ನ ನೋಡಿ ಮಕ್ಕಳು ಕಲಿತಾರೆ, ನಾವು ಹೇಳೋದನ್ನ ಕೇಳಿ ಅಲ್ಲ ಅಂತ ಹೇಳಿದೆ. ಮತ್ತೆ ಇದರಲ್ಲಿ ಭೀಷ್ಮ ಯುಧಿಷ್ಠಿರಿಗೆ ಹೇಳೋದು, ಅದರಲ್ಲೂ ಕೂಡ ಮಕ್ಕಳಿಗೆ ನೀವು ವಿಪರೀತ ಒಂದು ಸ್ಟ್ರಿಕ್ಟ್ ಆದ್ರೂ ಕೂಡ ತೊಂದರೆ ಆಗುತ್ತೆ, ಮತ್ತೆ ಹೋದಾರಿಗೆ ಬಿಟ್ರು ತೊಂದರೆ ಆಗುತ್ತೆ. ಯಾವಾಗ್ಲೂ ಒಂದು ಬ್ಯಾಲೆನ್ಸ್ ಆಗಿ ಮಕ್ಕಳನ್ನ ಬೆಳೆಸ್ಬೇಕು ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ಭಗವದ್ಗೀತೆಯಲ್ಲಿ ಇದು ಮಕ್ಕಳ ಪೋಷಣೆ ಬಗ್ಗೆ ಡೈರೆಕ್ಟ್ ಆಗಿ ಹೇಳದೆ ಹೋದ್ರು, ಭಗವದ್ಗೀತೆಯಲ್ಲಿ ಇರೋ ವಿಚಾರಗಳನ್ನ ನೀವು ನಿಮ್ಮ ಮಕ್ಕಳಿಗೆ ಹೇಳೋದ್ರಿಂದ ಅವ್ರಿಗೆ ತುಂಬಾ ಸಹಾಯ ಆಗುತ್ತೆ. ಒಂದು ಒಳ್ಳೆ ಮಾತಿದೆ, ಉದ್ಧರೇದ್ ಆತ್ಮಾನಂ. ಅಂದ್ರೆ ನಮ್ಮ ಉದ್ಧಾರವನ್ನು ನಾವೇ ಮಾಡ್ಕೊಳ್ಬೇಕು. ಅದನ್ನ ಮಕ್ಕಳಿಗೆ ಚೆನ್ನಾಗಿ ಮನದಟ್ಟಾಗುವಂಗೆ ಹೇಳ್ಬೇಕು. ಅದರಿಂದ ಅವರು ಮುಂದೆ ಅವರು ಒಳ್ಳೆ ಮನುಷ್ಯರಾಗ್ಲಿಕ್ಕೆ ಮತ್ತೆ ಕಷ್ಟ ಬಂದ್ರೆ ಅದನ್ನ ಎದುರಿಸಲಿಕ್ಕೆ ಅವ್ರಿಗೆ ಸಹಾಯ ಆಗುತ್ತೆ. ಅದರಿಂದ ಭಗವದ್ಗೀತೆ ಅವಾಗವಾಗ್ಲೇ ಅವ್ರಿಗೆ ಹೇಳಿ, ದಿವಸ ಭಗವದ್ಗೀತೆ ಓದೋದು ಬಹಳ ಒಳ್ಳೇದು. ನೀವು ಅಭ್ಯಾಸ ಮಾಡ್ಕೊಳ್ಳಿ. ಮಕ್ಳು ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ಆ ಅಭ್ಯಾಸ ಮಾಡಿಸಿ, ಅದರಿಂದಲೂ ತುಂಬಾ ಒಳ್ಳೇದಾಗುತ್ತೆ ಮಕ್ಕಳಿಗೆ. ಮತ್ತೆ ನಮ್ಗೆ ಹಿಂದೆ ಗುರುಕುಲಗಳಿದ್ವು. ಆ ಗುರುಕುಲಗಳಲ್ಲಿ 2 ತರ ವಿಚಾರಗಳನ್ನ ಹೇಳ್ತಾ ಇದ್ರು. ಒಂದು ಅಪರಾವಿದ್ಯಾ ಅಂತ ಹೇಳ್ತೀವಿ, ಇನ್ನೊಂದು ಪರಾವಿದ್ಯಾ ಅಂತ. ಅಪರಾವಿದ್ಯಾ ಅಂದ್ರೆ ಈಗ ನಾವು ಸ್ಕೂಲ್ ನಲ್ಲಿ ಏನ್ ಹೇಳ್ಕೊಡ್ತಾ ಇದಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಇದೆಲ್ಲ ಬರುತ್ತೆ. ಪರಾವಿದ್ಯಾ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ. ಇದು ಇತ್ತೀಚೆಗೆ ತುಂಬಾ ನಿರ್ಲಕ್ಷ್ಯ ಆಗಿದೆ. ಇದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನೋಡಿ, ಇದೆಲ್ಲ ಮುಗಿದ್ಮೇಲೆ, ಅವ್ರ ಗುರುಕುಲ ಮುಗಿದ್ಮೇಲೆ ಸತ್ಯಂ ವದ ಧರ್ಮಂ ಚರ ಅಂತ ಹೇಳ್ತಾ ಇದ್ರು. ಅಂದ್ರೆ ಸತ್ಯವನ್ನು ಹೇಳು ಮತ್ತೆ ಧರ್ಮವನ್ನು ಮಾಡು. ಅಂದ್ರೆ ಧರ್ಮ ಅಂದ್ರೆ ನಾವು ಬದುಕಬೇಕಾದ ರೀತಿ, ಸುಮ್ನೆ ದೇವಸ್ಥಾನಕ್ಕೆ ಹೋಗೋದಲ್ಲ. ನಮ್ಮ ನಡೆ ನುಡಿ ಎಲ್ಲ ನಾವು ಚೆನ್ನಾಗಿ ಇಟ್ಕೊಳ್ಬೇಕು, ಒಳ್ಳೆ ಮನುಷ್ಯರಾಗಬೇಕು. ಇದನ್ನು ಕೂಡ ನಮ್ಮ ಗುರುಕುಲಗಳಲ್ಲಿ ಮೊದಲು ತುಂಬಾ ಹೇಳ್ತಾ ಇದ್ರು. ಇತ್ತೀಚೆಗೆ ಇದು ಕಡಿಮೆ ಆಗ್ತಾ ಇದೆ. ಇದನ್ನು ಮತ್ತೆ ನಾವು ಶುರು ಮಾಡಬೇಕು. ಚಾಣಕ್ಯ ನೀತಿಲೂ ಹೇಳಿದೆ ಮಕ್ಕಳ ಬಗ್ಗೆ, ತುಂಬಾ ಮಕ್ಕಳನ್ನ ವಿಪರೀತ ಮುದ್ದು ಮಾಡಬಾರ್ದು ಮತ್ತೆ ವಿಪರೀತ ಶಿಕ್ಷಣ ಕೊಡಬಾರ್ದು ಅಂತ. ನಮ್ಮ ದೇಶದಲ್ಲಿ ಹಿಂದೆ ಈ ವಿಚಾರಗಳನ್ನೆಲ್ಲ ಬೇಕಾದಷ್ಟು ಹೇಳಿದ್ದಾರೆ. ಅದನ್ನು ಸ್ವಲ್ಪ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಮಯ ಸಿಕ್ಕಿದಾಗ ಬೇರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ.